9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅದ್ರದ್ದು ಒಂದಷ್ಟು ವಿಡಿಯೋ ಫುಟೇಜಸ್ ನ ನಿಮ್ದೇ ಸರ್ಕಾರ ಇರೋ ಕಾರಣಕ್ಕೆ ತೆಗೆಸ್ಬಿಟ್ಟು ಬಿಜೆಪಿ ಅವರು ಕೊಟ್ಬಿಡಿ. ಅವ್ರಿಗೆ ಸಮಾಧಾನ ಆಗಲಿ. ನೀವು ಕೇಳಿದ್ರೆ ಕೊಡಲ್ಲ, ನೀವು ಕೇಳಿದ್ರೆ ಕೊಡಲ್ಲ ಅಂತ ಕೈಲಾದವನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅಂತ ಹೇಳಬೇಕಾಗಿತ್ತು. ಯಾಕೆ ಕಾನೂನು ಚೇಂಜ್ ಮಾಡಿದ್ರು? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಗಮನಿಸಿ ನಾನು ಪ್ರದೀಪ್ ಸರ್ಗೆ ಪ್ರಶ್ನೆ ಮಾಡ್ತೀನಿ. ಮೋಹನ್ ವಿಶ್ವ ಅವರು ಇದ್ರ ಬಗ್ಗೆ ಬಹಳ ಮುಖ್ಯವಾಗಿ ಮೋಹನ್ ವಿಶ್ವ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು. ಯಾಕೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆನೆ ಇದೀಗ ಅನುಮಾನ ಬರ್ತಾ ಇದೆ? 10 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದ 10 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು. ಗೆಲುವಿನ ಅಂತರ ನಾನಾಗ್ಲೇ ಹೇಳಿದಾಗೆ 2,69,000 ಸೋಲ್ಕೊಂಡಿದ್ಯಾರು ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ಈ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಹೇಳ್ತಿರುವ ಕಾಂಗ್ರೆಸ್ಗೆ ಈ ಅನುಮಾನ ಬರ್ಲಿಕ್ಕೆ ಕಾರಣವಾಯ್ತಾ? ಇದೊಂದು ಲೆಕ್ಕ. ಯಾವ ಲೆಕ್ಕ? ಆರ್ ನಗರ ಒಂದು ಆ ಪ್ರದೇಶದಲ್ಲಿ ಸಿಕ್ಕಂತ ಲೀಡ್ ಇದೆಯಲ್ಲ, ಅದ್ರ ಬಗ್ಗೆ ಬಹಳ ದೊಡ್ಡ ಅನುಮಾನ. ಯಾಕೆ? ಮುನಿರತ್ನ ಅವರು MLA ಎಲೆಕ್ಷನ್ ನಿಂತಾಗ ಅವ್ರಿಗೆ ಸಿಕ್ಕ ಲೀಡ್ ಎಷ್ಟಪ್ಪ? 11,842. ಇದ್ರ ಡಬಲ್ ಅಲ್ಲ, ಟ್ರಿಪಲ್ 97,129 ಮತಗಳ ಅಂತರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಮಂಜುನಾಥ್ ಅವರಿಗೆ ಸಿಗುತ್ತೆ. ಲೆಕ್ಕಾಚಾರ ನೋಡಿ. ಮುನಿರತ್ನ ಅವರಿಗೆ ಸಿಕ್ಕಿದ್ದೆಷ್ಟು ಲೀಡು? 11,000 ಚಿಲ್ಲರೆ. ಅದೇ ಕ್ಷೇತ್ರದಲ್ಲಿ RR ನಗರದಲ್ಲಿ NDA ಅಭ್ಯರ್ಥಿಗೆ ಎಷ್ಟು ಸಿಗುತ್ತೆ? 97,000 ಲೀಡು. ಇದು ಮ್ಯಾಜಿಕ್? ಇದು ಅನುಮಾನ. ಪ್ರದೀಪ್ ಅವರು ಇದು ಇಬ್ಬರು ನಿಮ್ಮ ಒಪಿನಿಯನ್ ಜನರಿಗೆ ಹೋಗ್ಬೇಕು. ಪ್ರದೀಪ್ ಮಾತ್ರ ಆಡಿಯೋ. ಪ್ರದೀಪ್ ಸರ್ ಮಾತ್ರ ಆಡಿಯೋ. ಪ್ರದೀಪ್ ಅವ್ರದ್ದು ಮಾತ್ರ. ಪ್ರದೀಪ್ ಸರ್ ಮಾತ್ರ ಆಡಿಯೋ. ಪ್ರದೀಪ್ ಸರ್ ಸಮಯ ಇಲ್ಲ. ಈ ವಿಚಾರ ಕೇಳ್ಸಕ್ಕಂತೂ ನನಗೆ ಇಷ್ಟ ಇಲ್ಲ. ಪ್ರದೀಪ್ ಉತ್ತರ ಕೊಡಿ. ಪ್ರದೀಪ್ ಸರ್ ಎನ್ಡಿಎದಲ್ಲಿ JDS ಇತ್ತು. ಪ್ರದೀಪ್ ಸರ್, ಈಗ ಆ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಆ ಕ್ಷೇತ್ರಕ್ಕೆ ಯಾಕೆ ಅಷ್ಟು ಅಂದ್ರೆ 5 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ರು. ಡಿಫರೆನ್ಸ್ ಜಾಸ್ತಿ ಆಗಿದೆ. ಲಾಸ್ಟ್ ಟೈಮ್ ಅಲ್ಲಿದ್ದಾಗ ಕುಸುಮಾ ಅವ್ರಿಗೂ ಮತ್ತು ಅವ್ರಿಗೂ ಮುನಿರತ್ನ ಅವ್ರಿಗೂ ನೆಕ್ ಟು ನೆಕ್ ಫೈಟ್ ಇತ್ತು. ಆಗ ಅದು ಸ್ಟೇಟ್ ಇದು, ಹಾಗಾಗಿ ಕಾಂಗ್ರೆಸ್ ಪರವಾದ ಅಲೆ ಇತ್ತು. ಅದೆಲ್ಲ ಕಾರಣದಿಂದ ಅವ್ರು ಕಡಿಮೆ ಆಯ್ತು. ಸೊ ಅಲ್ಲಿ ಇವಾಗ ಏನಕ್ಕೆ ಮಂಜುನಾಥ್ ಅವ್ರ ಬಗ್ಗೆ ಇದ್ದಂತ ಒಪಿನಿಯನ್ ಸೊ ಆ ಮಟ್ಟಿಗೆ ದೊಡ್ಡ ಮಟ್ಟದ ಲೀಡ್ ಆಗಿದೆ. ನೀವು ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು. ಈಗ ನೋಡಿ, ಅಧಿಕಾರಿಗಳೆಲ್ಲ ಏನಿದ್ರಲ್ಲಪ್ಪ, ಯಾವ ಅಧಿಕಾರಿಗಳನ್ನ ಹಾಕಿದ್ರಿ, ಡೆಪ್ಯೂಟ್ ಮಾಡಿದ್ರಿ? ರಾಮನಗರದಲ್ಲಿದ್ದವ್ರನ್ನ ಚನ್ನಪಟ್ಟಣಕ್ಕೆ ಹಾಕಿದ್ದಾರೆ, ಚನ್ನಪಟ್ಟಣದಲ್ಲಿದ್ದವ್ರನ್ನ ಕನಕಪುರಕ್ಕೆ ಹಾಕಿದ್ದಾರೆ, ಕನಕಪುರದಲ್ಲಿದ್ದವ್ರು ಇಲ್ಲಿ ಇನ್ನೊಂದು ಕ್ಷೇತ್ರ ಅಷ್ಟೇ. ನಿಮ್ಮ ಅಧಿಕಾರಿಗಳೇ ಇದ್ದರು, ನಿಮ್ ಕಂಟ್ರೋಲ್ ಅಲ್ಲಿ ಇದ್ದಿದ್ದು ಅಂತ ಇದ್ರಲ್ಲಿ ಕನಕಪುರದಲ್ಲಿ ಅಷ್ಟು ಲೀಡ್ ಬರಕ್ ಯಾಕೆ ಸಾಧ್ಯ? ಅಂದ್ರೆ ನಿಮ್ಮ ಅಧಿಕಾರಿಗಳಿದ್ದು, ನಮ್ಮ ಅಧಿಕಾರಿಗಳೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ ಅವರು. ಅದು ಮೋದಿ ಗೌರ್ಮೆಂಟ್ ಅವರಲ್ಲ, ಅವರು ಗೌರ್ಮೆಂಟ್ ಎಂಪ್ಲಾಯೀಸ್. ಯಾಕಂದ್ರೆ ರಿಪಬ್ಲಿಕ್ ಆಫ್ ಕನಕಪುರ ಅದು ಶಿವಕುಮಾರ್ ಎಂಪ್ಲಾಯೀಸ್ ಅಂತ ಹೇಳುದು ತಪ್ಪೇ. ಭಾರತ ದೇಶದಲ್ಲಿ ಅವಾಗಿಂದ ಪರ 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 ನಿಮ್ದೇ ಅಂತ ಪಡ್ಸ್ಕೊಳ್ಳೋದು ಮೈ ಪಡ್ಸ್ಕೊಳ್ತಾರೆ. ಟೆನ್ಷನ್ ನಿಮ್ಗೆ. ಮೇಡಮ್, ನಾನು ಒಂದನ್ನ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಮೋದಿ ಅವ್ರನ್ನ ಬಹಳ ಅತ್ಯಂತ ಕಟು ಶಬ್ದಗಳಲ್ಲಿ ವಿರೋಧಿಸುವುದು ಯಾರು ಅಂದ್ರೆ ನಂಬರ್ 1 ಬಂದು ಅರವಿಂದ್ ಕೇಜ್ರಿವಾಲ್, ನಂಬರ್ 2 ಬಂದು ದೇವೇಗೌಡರು ನಿಂತಿಸಿದ್ರು. ಸರ್, ಒಂದ್ ನಿಮಿಷ, ದೇಶ ಬಿಟ್ಟು ಹೋಗ್ತೀನಿ ಸ್ವಾಮಿ, ದೇಶ ಬಿಟ್ಟು ಹೋಗ್ತೀನಿ. ಅಲ್ಲ, ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಅವರಿಬ್ರು ಬಹಳ ಕಟುವಾಗಿ ಮೋದಿ ಅವ್ರನ್ನ ವಿರೋಧಿಸಿದ್ರು. ಮತ್ತೆ ಮಾಡೋಂಗಿದ್ರೆ, ಹ್ಯಾಕ್ ಮಾಡೋಂಗಿದ್ರೆ ಅವ್ರ ಕ್ಷೇತ್ರಗಳಲ್ಲೇ ಮಾಡಬಹುದಾಗಿತ್ತು, ಅವರ ರಾಜ್ಯಗಳಲ್ಲೇ ಮಾಡಬಹುದಾಗಿತ್ತು. ಮೋಹನ್ ವಿಶ್ವ ಅವ್ರನ್ನ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳೋದಾದ್ರೆ, ಹಿಂದೆ ಸರ್ 2018 ಕ್ವಿಕ್ ಆಗಿ ರೀಕಾಲ್ ಮಾಡ್ಕೊಳ್ಳೋಣ, ಕಾಂಗ್ರೆಸ್ ನಲ್ಲಿ ಇದ್ರು ಮುನಿರತ್ನ ಅವರು. ಅದೇನೋ ಅಪಾರ್ಟ್ಮೆಂಟ್ ಲೀಡ್ ಬಗ್ಗೆ ಅನುಮಾನ ಬರ್ಲಿಕ್ಕೆ ಈ 18ನೇ ಇಸ್ವಿಯಲ್ಲಿ ನಡೆದಿತ್ತಲ್ಲ ಸರ್, ಅದು ಕೂಡ ಕಾರಣವಾಗ್ತಿದ್ಯಾ ಅಂತ ಹೇಳಿ ಈಗ
ಒಂದು ಪ್ರಾಕ್ಟಿಕಲ್ ಆಗಿ ಎಲ್ಲ ಅರ್ಥ ಮಾಡ್ಕೋಬೇಕು. ನಿಮ್ಗೂ ಮಾಧ್ಯಮದವರೆಗೂ ಗೊತ್ತು, ವಿಧಾನಸಭೆ ಚುನಾವಣೆ ಲೋಕಸಭಾ ಚುನಾವಣೆ ನಡೆಯೋ ಎರಡು ನರೇಟಿವೇ ಬೇರೆ ಇರುತ್ತೆ, ವಿಚಾರಗಳೇ ಬೇರೆ ಇರುತ್ತೆ. ನೀವು RR ನಗರದ ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಜಯನಗರದೇ ಹೇಳ್ತೀನಿ. ಇವಾಗ ವಿಧಾನಸಭೆ ಚುನಾವಣೆಯಲ್ಲಿ ರಾಮಮೂರ್ತಿ ಅವರು 17 ಮತಗಳಿಂದ ಗೆದ್ರು. ಲೋಕಸಭೆಗೋರೆ ಜಯನಗರಲ್ಲಿ ಇಟ್ಟು 30-35 ಸಾವಿರ ಇದೆ ರೀ. ಹಂಗಂತ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಇತ್ತು, ಅದ ಹೆಂಗೆ 1000 ಟೈಮ್ಸ್ ಜಾಸ್ತಿ ಆಯ್ತು ಜಯನಗರದಲ್ಲಿ ಅಂತ ಹೇಳಕ್ಕಾಗತ್ತಾ? ಕಮಾನ್, ನೆಕ್ಸ್ಟ್ ಪಾಯಿಂಟ್ ಕೇಳಿಸ್ಕೊಳ್ಳಿ. 2014ರಲ್ಲಿ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಆಯ್ತಲ್ಲ ಮೇಡಮ್, ಅದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಅಶ್ವಥ್ ನಾರಾಯಣ್ ಗೌಡ ಅವರು ನಿಂತಿದ್ದಾಗ ನಮಗಲ್ಲಿ 6.5 ಲಕ್ಷ ಮತ ಬಿದ್ದಿತ್ತು. ಅಂದ್ರೆ ಒಂದು ಬೇಸ್ ಮತ ಆಲ್ರೆಡಿ ಇತ್ತು ಅಲ್ಲಿ. ಯಾವಾಗ ಒಂದು NDA ಅಲಯನ್ಸ್ ಅಂತ ಆಯ್ತು, ಬಿಜೆಪಿ JDS ಒಟ್ಟುಗೂಡಿದ್ದಾಗ ಒಂದು ಮ್ಯಾಸಿವ್ ವಿಕ್ಟರಿ ಆಯ್ತು. ಇದರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅಂತ ಒಂದು ಹೃದಯವಂತ ವ್ಯಕ್ತಿ ಆಯ್ತಲ್ಲ, ನಿಮ್ಗೆ ವ್ಯಕ್ತಿನೂ ಮ್ಯಾಟರ್ ಆಗುತ್ತೆ. ನಿಮ್ಗೆ ಒಂದ್ ಕಡೆ ಬಂಡೆ, ಒಂದ್ ಕಡೆ ಹೃದಯವಂತ ಅಂತ ಬಂದಾಗ ಆಬ್ವಿಯಸ್ಲಿ ಜನ ಓಟ್ ಹಾಕಿದ್ರಿ. ಅವ್ರು ಮಾಡಿದಂತ ಅಕ್ರಮಗಳು ಗ್ರಾಮಾಂತರದಲ್ಲಿ ಶಿವಕುಮಾರ್ ಆಗ್ಬೋದು, ಸುರೇಶ್ ಆಗ್ಬೋದು, ಅಕ್ರಮಗಳ ಮೇಲೆ ಅಕ್ರಮ ಮಾಡಿದವರು ಮುನೀರ್ ಅವರು ಕಡೆದಾಗಿ ಜನರಿಗೆ ಮತ್ತೆ ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ನಿರೀಕ್ಷೆ ಗಣ್ಣಿನಿಂದ ನೋಡ್ತಿರೋ ಜನರಿಗೆ ನಿರಾಸೆ ಮಾಡಬೇಡಿ ಸರ್, ದಾಖಲೆ ಇದ್ರೆ ಮುಹೂರ್ತಕ್ಕೆ ವೇಟ್ ಮಾಡ್ಬಿಡಿ, ಕೊಟ್ಟುಬಿಡಿ. ಅದೇನ್ ಅಕ್ರಮ ಆಗಿದೆ ಗೊತ್ತಾಗ್ಬಿಡ್ಲಿ. ಡಾಕ್ಟರ್ CN ಮಂಜುನಾಥ್ ಅವ್ರ ಬಗ್ಗೆ ಅಪಾರವಾದ ಪ್ರೀತಿ ಒಲವು ರಾಜಕಾರಣಕ್ಕಲ್ಲ, ಅವ್ರ ಸೇವೆಯಿಂದ ಇದೆ. ಅದನ್ನ ಹಾಳು ಮಾಡೋದು ಬೇಡಪ್ಪ. ತಪ್ಪಾಗಿದ್ರೆ ತಪ್ಪನ್ನು ಪ್ರೂವ್ ಮಾಡ್ಬಿಡಿ ಆದಷ್ಟು ಬೇಗ. ಯಾವಾಗ ಮಾಡ್ತೀವಿ? ಗಾಳಿಯಲ್ಲಿ ಗುಂಡು ಅಂತ ಹೇಳ್ತಾ ಇದ್ರಿ ನೀವು. ಬರೇ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಿ ಮಾತ್ರ ಫೋಕಸ್ ಮಾಡಿ ಮಾತಾಡ್ತಾ ಮಾತಾಡ್ತೀನಿ, ಹೇಳ್ತೀನಿ. ಅವ್ರ ಉತ್ತರ ನಾನು ಹೇಳ್ತಾ ಇರೋದು ಗ್ರಾಮಾಂತರದ ಬಗ್ಗೆ ನೀವು ಮಾತನಾಡೋದಾದ್ರೆ, ನೀವೇ ಚುನಾವಣೆಗಿಂತ ಮುಂಚೆ ಪ್ರತಿಯೊಂದು ಚಾನಲ್ ಸಹ ಹಳ್ಳಿಗೆ ಹೋಗ್ಬಿಟ್ಟು ಸರ್ವೆ ಮಾಡಿದಿರಿ. ಇಡೀ ಭಾರತ ದೇಶದಲ್ಲಿ DK ಸುರೇಶ್ ಅಂತ ಒಬ್ಬ ಸಂಸದರು ಪ್ರತಿ ಹಳ್ಳಿಗೂ ಪ್ರತಿ ಜನರು ಮಾತಾಡುವಂತ ಸಂಸದರು ಸೋತಾಗ ನಿಮಗೆ ಸಾಕ್ಷಿ ಸಮೇತನೇ ನಾವು ಪ್ರೂವ್ ಅವರಿಗೆ ಉತ್ತರ ಕೊಡ್ಕೊಂಡು ಹೋಗ್ಲಿ ಅಲ್ಲ, ಈ ಉತ್ತರ ಕೊಡದೆ ಹೋಗದೆ ಇರೋ ತರ ಆಗೋದು ಬೇಡ. ಮುನೀರ್ ಸರ್ ಸಾಕ್ಷಿ ಯಾವಾಗ ಕೊಡುತ್ತೆ ಕಾಂಗ್ರೆಸ್ ಪಕ್ಷ? ಇಲ್ಲ, ಸಮಯ ಆಯ್ತು, ಸಾಕ್ಷಿ ಯಾವಾಗ ಕೊಡ್ತಾರೆ? ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಸಾಕ್ಷಿ ಇಟ್ಟೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ. ಸಾಕ್ಷಿಯ ನಿರೀಕ್ಷೆಯಲ್ಲಿ ಈ ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದ ಎಲ್ರಿಗೂ ಕೂಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಧನ್ಯವಾದ.